ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಸೈಬರ್ ಸೆಕ್ಯೂರಿಟಿಲಿ ಲಾಸ್ಟ್ ಕ್ಲಾಸಲ್ಲಿ ನಾನು ಹೌ ಟು ಫೈಂಡ್ ದ ಯೂಸರ್ ಟೋಷನ್ ಫಂಕ್ಷನ್ ಅಂತ ಸಾಲ್ವ್ ಮಾಡ್ತಾ ಇದ್ದೆ. ಸೊ ಇಲ್ಲಿ ಯೂಸರ್ ಟೋಷನ್ ಫಂಕ್ಷನ್ಸ್ ಯಾವುದೋ ಒಂದು ಕ್ವಶನ್ ಪೇಪರ್ ಮಾತ್ರ ಇತ್ತು ಅಂದ್ಕೊಂಡೆ, ಬಟ್ ಇಲ್ಲಿ ನಾನು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಇನ್ನೊಂದು ಕ್ವಶನ್ ಪೇಪರ್ ಇರುವಂಥ ಕ್ವಶನ್ ಕೂಡ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಯಾವುದಪ್ಪ ಅಂದ್ರೆ ಒಂದು ಪೈ ಆಫ್ ದಿ ವ್ಯಾಲ್ಯೂ 360 ಅಂತ ಒಂದು ವ್ಯಾಲ್ಯೂ, ಇನ್ನೊಂದು ಪೈ ಆಫ್ 777 ಅಂತ ಕೂಡ ಇದೆ. ಸೊ ನಾನು ಆಲ್ರೆಡಿ ಲಾಸ್ಟ್ ಕ್ಲಾಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನ ಲಾಸ್ಟ್ ಕ್ಲಾಸ್ ವಿಡಿಯೋ ನೋಡಿಲ್ಲ ಅಂತಂದ್ರೆ ಫಸ್ಟ್ ಮೊಬೈಲ್ ಆಪ್ ಅನ್ನ ವಿಸಿಟ್ ಮಾಡಿ, ಮತ್ತೆ ಯೂಟ್ಯೂಬ್ ಅಲ್ಲಿ ಕೂಡ ಇದು ಅಪ್ಲೋಡ್ ಆಗಿರುತ್ತೆ. ಸೊ ಆಸ್ ಇಟ್ ಇಸ್ ಏನಪ್ಪಾ ಅಂತಂದ್ರೆ ನಮಗೆಲ್ಲ ಗೊತ್ತೇ ಇದೆ ಯಾವ ರೀತಿ ಮಾಡೋದು ಅಂತ ಹೇಳಿ. ಏನ್ ಮಾಡಬೇಕು ಪ್ರೊಸೀಜರ್ ನಿಮ್ಗೆ ಹೇಳಿದೀನಿ. ಸೊ ಫಸ್ಟ್ 360 ಮಾಡಬೇಕು ಅಂತ ನಾವೇನ್ ಮಾಡಬೇಕು, ಪ್ರೈಮ್ ಫ್ಯಾಕ್ಟರ್ಸ್ ಮಾಡ್ಕೋಬೇಕಾಗುತ್ತೆ. ಸೊ 360 ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೆ ಡಿವೈಡ್ ಮಾಡ್ತಾ ಹೋಗಿ. 2 ಇಂದ 2 1 2 2 8 16, ಸೊ 0 ಆಯ್ತು. ಅಗೇನ್ 2 ಇಂದ 2 9 18 90 ಆಗುತ್ತೆ. ಅಗೇನ್ 2 ಇಂದ ಮಾಡಿದಾಗ 2 4 8 1 ಉಳಿತು 10 2 5 ದಟ್ ಇಸ್ 45 ಆಗುತ್ತೆ. ಅಗೇನ್ ಇದು 2 ಇಂದ ಹೋಗೋದಿಲ್ಲ, ಹಾಗಾಗಿ 3 ಇಂದ ಟ್ರೈ ಮಾಡಿದಾಗ 3 1 3 3 5 15 ಆಗುತ್ತೆ. ಅಗೇನ್ ಈಗ ಮಾಡೋಣ, 3 ಇಂದ ಮಾಡಿದಾಗ 3 5 15 ಆಗುತ್ತೆ. ಹಾಗಾದ್ರೆ ನಂಗೆ ಸಿಕ್ಕಿರುವಂತಹ ವ್ಯಾಲ್ಯೂ ಎಷ್ಟಪ್ಪ ಅಂತಂದ್ರೆ, ಸೊ ದಟ್ ಇಸ್ ವೆರಿ ಸಿಂಪಲ್. 360 ಇಸ್ ಈಕ್ವಲ್ ಟು, ಸೊ ನನಗೆ ಸಿಗ್ತಾ ಇರುವಂತ ವ್ಯಾಲ್ಯೂ 2 ಪವರ್ 3 ಇಂಟು 3 power 2 into 5 power 1. That means this is the prime number 1. Again, this is the prime number 2. Again, prime number 3. That is 1, 2, 3. ಈಗ ನಿಮಗೆ ಲಾಸ್ಟ್ ಕ್ಲಾಸ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪೈ ಆಫ್ 360 ಹೆಂಗಪ್ಪ ಎಕ್ಸ್ಪ್ಲೇನ್ ಕಂಡುಹಿಡಿಯೋದು ಅಂತಂದ್ರೆ, ಸೊ ಎನ್ ಇಂಟು ಎಷ್ಟು ಪ್ರೈಮ್ ನಂಬರ್ಸ್ ಇರುತ್ತೋ ಅದನ್ನ ನಾವು 1 ಮೈನಸ್ 1 ಬೈ ಪಿ ಒನ್, ಅಗೇನ್ 1 ಮೈನಸ್ 1 ಡಿವೈಡೆಡ್ ಬೈ ಪಿ ಟು. ಇಲ್ಲಿ 3 ಪ್ರೈಮ್ ನಂಬರ್ಸ್ ಇರೋದ್ರಿಂದ 1 ಮೈನಸ್ 1 ಡಿವೈಡೆಡ್ ಬೈ ಪಿ 3 ಇದು ಫಾರ್ಮುಲಾ. ಹಾಗಾದ್ರೆ ನಾವೀಗ ಏನ್ ಮಾಡ್ಬೇಕು, ಎನ್ ಏನ್ ಗೊತ್ತಿದೆ ನಮಗೆ 360 ವ್ಯಾಲ್ಯೂ ಇಂಟು ಫಸ್ಟ್ ಪ್ರೈಮ್ 1 ಡಿವೈಡೆಡ್ ಬೈ 1 ಬೈ 2 ಬರ್ಕೊಳ್ಳೋಣ. ಅಗೇನ್ 1 ಮೈನಸ್ 1 ಬೈ 3 ಬರ್ಕೊಳ್ಳೋಣ. ಅಗೇನ್ 1 ಮೈನಸ್ 1 ಡಿವೈಡೆಡ್ ಬೈ 5 ಬರ್ಕೊಳ್ಳೋಣ. ಸೊ ಈ ತರ ಬರ್ಕೊಂಡಾಗ ನನಗೇನ್ ಸಿಗುತ್ತಪ್ಪ ಅಂದ್ರೆ, ಇಲ್ಲಿ 360 ಸಿಗುತ್ತೆ, ಆಲ್ರೆಡಿ ಇದೆ. ಸೊ ಇಲ್ಲಿ 2 1s 2 LCM ತೆಗಿಬೇಕಾಗುತ್ತೆ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಕ್ಯಾಲ್ಸಿಲ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. 2 1s 2 2 ಮೈನಸ್ 1 1, ಸೊ ದಟ್ ಇಸ್ ವಾಟ್ 1 ಬೈ 2 ಬರುತ್ತೆ. ಅಗೇನ್ ಇಲ್ಲಿ 3 1s 3 3 ಮೈನಸ್ 1 2 2 ಡಿವೈಡೆಡ್ ಬೈ 3 ಬರುತ್ತೆ. 5 1s 5 5 ಮೈನಸ್ 1 4 ಡಿವೈಡೆಡ್ ಬೈ 5. ಸೊ ಈಗ ನೋಡಿದ್ದೆ ಆದ್ರೆ ನಾನು ಇದನ್ನ ಸಿಂಪ್ಲಿಫೈ ಮಾಡ್ತೀನಿ, ನೀವು ಕ್ಯಾಲ್ಸಿಲ್ ಕೂಡ ಮಾಡ್ಬೋದು. ಸೊ 2 1s 2 8s, ಸೊ ಹೋಯ್ತು. ಅಗೇನ್ 3 1s 3 6 18, ಇದು ಕೂಡ ಕ್ಯಾನ್ಸಲ್ ಆಯ್ತು. 5 1s 5 3s, ದಟ್ ಇಸ್ 5 1s 5 5 2s, ಸೊ 12 ಆಯ್ತು. ಈಗ 12 2s 24 24 ಇಂಟು 4, 24 ಇಂಟು 4 4 4s 16 1 ಕ್ಯಾರಿ 4 2s 8 ಪ್ಲಸ್ 1 ಎಷ್ಟಾಯ್ತು 9 ಆಯ್ತು. ಹಾಗಾದ್ರೆ ರಿಕ್ವೈರ್ಡ್ ಆನ್ಸರ್ ಎಷ್ಟಪ್ಪ ಅಂದ್ರೆ 96 ಆಗುತ್ತೆ. ದಿಸ್ ಇಸ್ ವಾಟ್ ದ ಪೈ ಆಫ್ ದಿ ವ್ಯಾಲ್ಯೂ, ಸೊ 360 ಡಿಗ್ರಿ. ಸೊ ಇದು ನೀವು ಕ್ವಶನ್ ಪೇಪರ್ ಕೂಡ ನೋಡಬಹುದು. ಇಲ್ಲಿ ಬಂದಿರುವಂತಹ ಆನ್ಸರ್ ಎಷ್ಟಿದೆ, ವಿ ಗಾಟ್ ದ ಆನ್ಸರ್ ಎಸ್ ವಾಟ್ 360 ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರಿ. ಸೊ ಇಲ್ಲೇ ಕೊಟ್ಟಿದ್ದಾರೆ 96 ಇದೆ. ಸೊ ಅದೇ ತರ ನಾವೇನ್ ಮಾಡೋಣ, 777 ಮಾಡಿದ್ರು ಕೂಡ ನಿಮಗೆ 432 ವ್ಯಾಲ್ಯೂ ಬರುತ್ತೆ. ಸೊ ನೋಡಿ ಇಲ್ಲಿ 777 ಈ ತರ ನಾನು ಸಿಂಪ್ಲಿಫೈ ಮಾಡ್ತಾ ಹೋದಾಗ ನನಗೆ ಫ್ಯಾಕ್ಟರ್ಸ್ 3, ಸೊ ನಂಗೆ ಇರೋದು ಕೆಲವು ತುಂಬಾ ಕಡಿಮೆ ಫ್ಯಾಕ್ಟರ್ಸ್ ಬರ್ತವೆ. 3 ಒಂದು 7 ಒಂದು, ಅದೇ ರೀತಿಯಾಗಿ 37 ಒಂದು. ಸೊ ಇನ್ 3 ನಂಬರ್ ಬರ್ತೈತೆ. ಸೊ ದಟ್ ಇಸ್ ವಾಟ್ 1 ಮೈನಸ್ 1 ಬೈ 3 1 ಮೈನಸ್ 1 ಬೈ 7 1 ಮೈನಸ್ 1 ಬೈ 37. ಸೊ ಇದು ನಮಗೆ ಸಿಕ್ಕಿರುವಂತಹ 3 ವ್ಯಾಲ್ಯೂಸ್ ಅಂತ ಹೇಳ್ಬೋದು. ಓಕೆನಾ. ಸೊ ಇದು ನಿಮಗೆ ಸಿಕ್ಕಿರುವಂತಹ ರಿಕ್ವೈರ್ಡ್ ಆನ್ಸರ್. ಈಗ ನಾವು ಮೇನ್ ಆಗಿ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನಪ್ಪಾ ಅಂದ್ರೆ GCD ನ ಕಂಡುಹಿಡಿಯುವಂಥದ್ದು. ಸೊ GCD ಕಂಡುಹಿಡಿಯೋದು ಯಾವ ರೀತಿ ಅಂತ ಹೇಳಿ ಪ್ರಾಬ್ಲಮ್ ನೋಡೋಣ. ಸೊ GCD ಅನ್ನೋದು ತುಂಬಾ ಸುಲಭ ಕಾನ್ಸೆಪ್ಟ್. ಇದನ್ನ 2 ತರ ನಾವು ಮಾಡಬಹುದು. ಸೊ ಸಿಂಪಲ್ ಫ್ಯಾಕ್ಟರ್ಸ್ ಅಲ್ಲಿ ಹೇಳ್ತೀನಿ, ನೋಡ್ಕೊಳ್ಳಿ ಯಾವ ತರ ಅಂತ ಹೇಳ್ಬಿಟ್ಟು. ನೋಡಿ, ಫಾರ್ ಎಕ್ಸಾಂಪಲ್ GCD ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ವಿ ಹ್ಯಾವ್ ಟು ಫೈಂಡ್ ದ GCD ಆಫ್ ದಿಸ್ 2 ನಂಬರ್ಸ್ 108 ಮತ್ತೆ 144 ನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ರೀತಿಯಾಗಪ್ಪ ಮಾಡೋದು ಅಂತಂದ್ರೆ, ಸೇಮ್ ಇವಾಗ ಏನ್ ಪ್ರೈಮ್ ಫ್ಯಾಕ್ಟರ್ಸ್ ಮಾಡಿದಿರಿ ಆ ಪ್ರೈಮ್ ಫ್ಯಾಕ್ಟರ್ಸ್ ನ ಮಾಡಿ. ಎರಡು ಮೆಥಡ್ಸ್ ಇದೆ. ಸೊ 2 ಮೆಥಡ್, 1 ಮೆಥಡ್ ನ ಫಾಲೋ ಮಾಡೋಣ. ನಿಮ್ಗೆ ಸಿಂಪಲ್ ಆಗಿರೋ ಮೆಥಡ್ ಹೇಳ್ತೀನಿ. ಸೊ 108 ಮತ್ತೆ 144, ಕರೆಕ್ಟಾ. ಸೊ 108 ನೀವು ಇದಕ್ಕೆ ಮುಂಚೆ ಮಾಡುವಂತಹ ಪ್ರಾಬ್ಲಮ್ ನಿಮಗೆ ಅರ್ಥ ಆಯ್ತು, ಇಷ್ಟ ಆಯ್ತು ಅಂತಂದ್ರೆ ನೀವೊಂದು ಲೈಕ್ ಮಾಡಿ ಅಥವಾ ಒಂದು ಮೆಸೇಜ್ ಹಾಕಿ. ವೆರಿ ಸಿಂಪಲ್ ಪ್ರಾಬ್ಲಮ್ ಇದು. ಈಗ ನಾವು ಹೋಗ್ತಾ ಇರೋಂಥದ್ದು GCD ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೈಬರ್ ಸೆಕ್ಯೂರಿಟಿನಲ್ಲಿ ಆರಾಮಾಗಿ 5 to 10 ಮಾರ್ಕ್ಸ್ ಬರುವಂತ ಕ್ವಶನ್ ಅಂತಾನೆ ಹೇಳ್ಬೋದು. ಸೊ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕು. 108 ಮತ್ತೆ 144.
ನೋಡಿ, ಫಸ್ಟ್ ಆಫ್ ಆಲ್ ಜಿ ಸಿ ಡಿ ಮೆಥಡ್ ನಾನು ಹೇಳ್ಕೊಡ್ತೀನಿ. ಸೊ ಜಿ ಸಿ ಡಿ ಆಫ್ 108 ಮತ್ತೆ 144. ಸೊ ಈ ತರ ಕೊಟ್ಟಾಗ ಎರಡನ್ನು ಫಸ್ಟ್ ಪ್ರೈಮ್ ಫ್ಯಾಕ್ಟರ್ಸ್ ಮಾಡ್ಕೊಳ್ಳಿ. ಹಿಂಗೆ 108 ಇದೆ, ಸೊ 2 ಇಂದ ಮಾಡ್ತೀನಿ. 2 5 10, 2 4 8. ಅಗೇನ್ 2 ಇಂದ ಮಾಡ್ತೀನಿ. 2 2 4, 2 7 14. ಅಗೇನ್ 2 ಇಂದ ಹೋಗಲ್ಲ, 3 ಇಂದ ಆಗುತ್ತೆ. 3 9 27. ಸೊ ಅಗೇನ್ 3 3 ಇದು ನನಗೆ ಸಿಕ್ಕಿರುವಂತಹ ಒಂದು ಫ್ಯಾಕ್ಟರೈಸೇಷನ್. ಈಗ ಇನ್ನೊಂದು ಫ್ಯಾಕ್ಟರೈಸೇಷನ್ ಮಾಡೋಣ. ದಟ್ ಈಸ್ ಅಬೌಟ್ ವಾಟ್ 144 ಮಾಡೋಣ. ಅಗೇನ್ 2 ಇಂದ ಮಾಡ್ತೀನಿ. 2 2 2 7 14, ಕರೆಕ್ಟಾ? 2 7 14, 2 2 4. ಅಗೇನ್ 2 ಇಂದ ಮಾಡ್ತೀನಿ. 2 3 6, 2 6 12. ಅಗೇನ್ 2 ಇಂದ ಮಾಡ್ತೀನಿ. 2 1 2 18. ಅಗೇನ್ 2 ಇಂದ ಮಾಡ್ತೀನಿ. 2 9. ಅಗೇನ್ 2 ಇಂದ ಮಾಡ್ತೀನಿ. 2 4. 2 ಇಂದ ಮಾಡಕ್ಕಾಗತ್ತಾ? ಆಗಲ್ಲ. ಅವಾಗ ಏನ್ ಮಾಡಬೇಕು? ವಿ ಹ್ಯಾವ್ ಟು ಚೇಂಜ್ ದಿಸ್ ವ್ಯಾಲ್ಯೂ. ಸೊ ಲೆಟ್ ಮಿ ಟೇಕ್ 3 3 3 9. ಈಗ ಇದರ ಫ್ಯಾಕ್ಟರ್ಸ್ ಗಳು ಬರೆದಾಗ, ಸೊ 108 ಇದೆ. ಫ್ಯಾಕ್ಟರ್ಸ್ ಅಂದ್ರೆ ಏನು? 2 ಎಷ್ಟಿದೆ ಬರ್ಕೊಳ್ಳಿ. ಸೊ 2 ಪವರ್ 2. ಅದೇ ರೀತಿ 3 ಎಷ್ಟಿದಾವೆ? 3 ಪವರ್ 3 ಬರ್ಕೊಳ್ಳಿ. ಸಿಮಿಲರ್ಲಿ ಇದಕ್ಕೆ ನೋಡಿದಾಗ 144ಗೆ 2 ಪವರ್ 1 2 3 4 ಇದೆ. 2 ಪವರ್ 4 ಮತ್ತೆ 3 ಪವರ್ ಎಷ್ಟಪ್ಪ ಅಂದ್ರೆ 2 ಇದೆ. ಇಲ್ಲಿ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನಾನು ಫಾರ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಒಂದ್ರ ಕೆಳಗಡೆ ಒಂದು ಬರಿತೀನಿ ನೋಡಿ. ಸೊ 108ಗೆ ನನಗಿರುವಂತದ್ದು 2 ಪವರ್ 2 ಇಂಟು 3 ಪವರ್ 3. ಅದೇ ರೀತಿಯಾಗಿ 144 ಇರುವಂತದ್ದು ನನಗೇನು 2 ಪವರ್ 4 ಇಂಟು 3 ಪವರ್ 2. ಸೊ ಒಂದು ನೆನ್ಪಿಟ್ಕೊಳ್ಳಿ, ಏನಪ್ಪಾ ಅಂತಂದ್ರೆ ನಾವು ಜಿ ಸಿ ಡಿ ಕಂಡುಹಿಡಿಬೇಕು. ಸೊ ವಿ ಹ್ಯಾವ್ ಟು ಫೈಂಡ್ ಜಿ ಸಿ ಡಿ ಆಫ್ 108 ಮತ್ತೆ 144 ಮಾಡಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ನನ್ನ ಕಂಡೀಷನ್ ಏನಪ್ಪಾ ಅಂದ್ರೆ ಎರಡರಲ್ಲೂ ಕಾಮನ್ ಆಗಿರೋದು ನೋಡ್ಕೊಳ್ಳಿ. ಕಾಮನ್ ಡಿವೈಸರ್ಸ್ ಯಾವ್ಯಾವು? ಎರಡರಲ್ಲೂ 2 ಇದೆ, ಎರಡರಲ್ಲೂ 3 ಇದೆ. ಕರೆಕ್ಟಾ? ನೋಡಿ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಇಲ್ಲಿ 3 ಇದೆ. ಕಾಮನ್ ವ್ಯಾಲ್ಯೂ ಬರ್ಕೊಳ್ಳಿ. 2 ಇದೆ ಮತ್ತೆ 3 ಇದೆ. ಬಟ್ ಇದರಲ್ಲಿ ಸೆಕೆಂಡ್ ಕಂಡೀಷನ್ ಲೀಸ್ಟ್ ವ್ಯಾಲ್ಯೂ ಸೆಲೆಕ್ಟ್ ಮಾಡಬೇಕು. ವಿಚ್ ಇಸ್ ದ ಲೀಸ್ಟ್ ವ್ಯಾಲ್ಯೂ? ನೋಡಿ, ಇಲ್ಲಿ 2 ಪವರ್ 2 ಮತ್ತೆ 2 ಪವರ್ 4 ನಲ್ಲಿ 2 ಪವರ್ 2 ಲೀಸ್ಟ್. ಸೊ 2 ಪವರ್ 2 ತಗೋಣ. 3 ಪವರ್ 3 ಮತ್ತೆ 3 ಪವರ್ 2 ನಲ್ಲಿ ಯಾವುದು 2 ಲೀಸ್ಟ್ ಇದೆ. ಸೊ ಹಾಗಾದ್ರೆ 2 ಟೈಮ್ಸ್ ನಮ್ಗೆ ಗೊತ್ತಿದೆ. 2 ಪವರ್ 2 ಅಂದ್ರೆ ಏನು? 2 ನ ನೀವು 2 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. ಸೊ ದಟ್ ಈಸ್ ದ ಮೀನಿಂಗ್ ಆಫ್ 2 ಪವರ್ 2. ಸೊ 2 ನ 2 ಟೈಮ್ಸ್ ಮಾಡಿದ್ರೆ ಎಷ್ಟು ಬರ್ತದೆ? 4 ಬರ್ತದೆ. 3 ನ 2 ಟೈಮ್ಸ್ ಮಾಡಿದ್ರೆ ಎಷ್ಟು ಬರ್ತೈತೆ? ಇದು ನೆನ್ಪಿಟ್ಕೊಳ್ಳಿ. 3 ಟೈಮ್ಸ್ ಅಂದ್ರೆ 2 ಟೈಮ್ಸ್ 3 ಇಂಟು 3 ಅಂತ ಅರ್ಥ. 3 3 ಎಷ್ಟು ಆಯ್ತು? 9 ಆಯ್ತು. ಸೊ 4 9 ಎಷ್ಟು ಬಂತು? 36. ಸೊ ಇದು ನಿಮ್ಗಿರುವಂತಹ ಜಿ ಸಿ ಡಿ ಆಗಿರುತ್ತೆ. ದಟ್ ಈಸ್ ವಾಟ್ ದ ಜಿ ಸಿ ಡಿ ಆಫ್ 2 ನಂಬರ್ಸ್. ಓಕೆನಾ? ಸೊ ಅದೇ ರೀತಿಯಾಗಿ ನಾವು ಇನ್ನೊಂದು ನಂಬರು 161 ಮತ್ತೆ 28 ಕೂಡ ಮಾಡ್ಬೋದು. ಈಗ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ ಯಾವ ರೀತಿಯಾಗಿ ನಾವು ಜಿ ಸಿ ಡಿನ ಮಾಡೋದು. ಸೊ ಇವಾಗ ಈ ಪ್ರಾಬ್ಲಮ್ ನ ನೀವೇ ಮಾಡಿ. 161 ಮತ್ತೆ 28 ನ ಸುಮಾರು ರಿಪೀಟ್ ಆಗಿರೋ ಕ್ವಶನ್ಸ್ ನಾನು ತೋರಿಸ್ತೀನಿ ಈಗ ಯಾವ್ಯಾವೆಲ್ಲ ಬರ್ತವೆ ಈ ತರ ಅಂತೇಳಿ. ನೋಡಿ, ಜಿ ಸಿ ಡಿ. ಸೊ ದಟ್ ಇಸ್ ವಾಟ್ 108ಗೆ ನಾನು ಸಿಂಪ್ಲಿಫೈ ಮಾಡಿದಾಗ ನಾನು ಇನ್ನ ಸಿಂಪಲ್ ಆಗಿ ಬರ್ತೀನಿ. ಇಷ್ಟು ಬರ್ಕೊಂಡ್ರೆ ಸಾಕು. ಸೊ ಇವೆಲ್ಲ ಮೇಲೆ ಬರ್ದಿರುವಂತದ್ದೆಲ್ಲ ಬೇಡ. ಇದೆಲ್ಲ ನಿಮಗೆ ಬೇಡ. ಯಾವ ತರ ಬಂತು ಅಂತ ನಾನು ಫ್ಯಾಕ್ಟರ್ಸ್ ಮಾಡಿ ತೋರಿಸಿದೀನಿ. ಸೊ ಇಲ್ಲಿ 144 2 ಪವರ್ 4 ಆಯ್ತು. ಇವೆರಡಕ್ಕೂ ಸೊ ನಾವೇನ್ ಮಾಡಬೇಕು? ಒಂದು ಕಾಮನ್ ಆಗಿರುವಂತದ್ದು. ಸೊ ಯಾವುದು? 2 ತಗೋತೀನಿ. ಮತ್ತೆ 3 ಕಾಮನ್ 3 ತಗೋತೀನಿ. ಅದ್ರ ಪವರ್ಸ್ ಹೆಂಗ್ ತಗೋಬೇಕು? ಸೊ ಪವರ್ಸ್ ಲೀಸ್ಟ್ ವ್ಯಾಲ್ಯೂ. ಟೇಕ್ ದ ಲೀಸ್ಟ್ ಪವರ್ ಆಫ್ 2. ಸೊ ಲೋಯೆಸ್ಟ್ ಪವರ್ ಅಥವಾ ಲೀಸ್ಟ್ ಪವರ್ ಆಫ್ 2 ಎಷ್ಟಿದೆ ಎರಡರಲ್ಲಿ ಕಂಪೇರ್ ಮಾಡಿದಾಗ? ದಟ್ ಇಸ್ ವಾಟ್ ಇಲ್ಲಿ 2 ಪವರ್ 4 ಇದೆ. ಕರೆಕ್ಟಾ? ಸೊ ಇನ್ನೊಂದು 2 ಪವರ್ 2. ಸಿ ದಿಸ್ ಇಸ್ ವಾಟ್. ಸೊ ಹಾಗಾದ್ರೆ ಯಾವ್ದು ತಗೋಬೇಕು ನಾನೀಗ? ಲೀಸ್ಟ್ ವ್ಯಾಲ್ಯೂ. ಲೀಸ್ಟ್ ವ್ಯಾಲ್ಯೂ ಅಂದ್ರೆ ಯಾವುದು? 2 ಪವರ್ 2 ನ ಕನ್ಸಿಡರ್ ಮಾಡೋಣ. ಸೊ ಆ ತರ ಮಾಡ್ಕೊಂಡಿದ್ದೀರಿ. ದಟ್ ಇಸ್ ವಾಟ್ 2 ಪವರ್ 2 ಇಂಟು 3 ಪವರ್ 2. ಓಕೆ. ಸೊ ಸಿಮಿಲರ್ಲಿ ಇನ್ನೊಂದು ಪ್ರಾಬ್ಲಮ್ ನೋಡಿದಾಗ 360 ಮತ್ತೆ ಒಂದು 210 ಕೊಟ್ಟಿರುವಂತ ನಂಬರು. 360 ಮತ್ತೆ 210 ಇದು ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವಶನ್ ಏನೇ. ಸೊ ಇದು ನೋಡಿದ್ರೆ ನಿಮಗೆ 360 ವ್ಯಾಲ್ಯೂ. ಸೊ 2 ಪವರ್ 3, 3 ಪವರ್ 2, 5 ಪವರ್ 1, 3 ಪವರ್ 1, 5 ಪವರ್ 1, 7 ಪವರ್ 1, 2 ಪವರ್ 1. ಎರಡರಲ್ಲಿ ಕಾಮನ್ ಆಗಿರುವಂತದ್ದು ಯಾವ್ದಪ್ಪ ಅಂತಂದ್ರೆ ವಿ ಹ್ಯಾವ್ 2 3 6 ಇದೆ. ಸೊ ಅದರಲ್ಲಿ ಪವರ್ ಯಾವ್ದು? ಲೀಸ್ಟ್ ಪವರ್ ಅದನ್ನ ನೋಡ್ಕೋಬೇಕು. ಸೊ 2 ನಲ್ಲಿ ಲೀಸ್ಟ್ ಪವರ್ ಎಷ್ಟು? ಇಲ್ಲಿ 2 ಪವರ್ 3 ಇದೆ, ಇಲ್ಲಿ 2 ಪವರ್ 1 ಇದೆ. ಸೊ ಲೀಸ್ಟ್ ಪವರ್ ಯಾವ್ದು? 2 ಪವರ್ 1. 3 ನಲ್ಲಿ ಲೀಸ್ಟ್ ಪವರ್ ಇಲ್ಲಿ 3 ಪವರ್ 2, 3 ಪವರ್ 1. ಸೊ 3 ನಲ್ಲಿ 1 ಇದೆ ಲೀಸ್ಟ್ ಪವರ್. ಅಗೇನ್ 5 ಪವರ್ 1, 5 ಪವರ್ ಎರಡರಲ್ಲೂ ಕಾಮನ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ 7 ಇದೆ, ಇಲ್ಲಿ 7 ಇಲ್ಲ. ಹಾಗಾಗಿ ನಾನು 7 ನ ಬರ್ಕೊಳಷ್ಟಿಲ್ಲ. ಅವಾಗ
2 ಪವರ್ 1, 3 ಪವರ್ 1, 5 ಪವರ್ 1, ಟೋಟಲ್ ಎಷ್ಟಾಯ್ತು 30. ದಿಸ್ ಇಸ್ ವಾಟ್ ವಿ ಗಾಟ್ ದ ಆನ್ಸರ್. ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈ ತರ ನೀವು ಸಿಂಪಲ್ ಆಗಿ ಮಾಡ್ಬೋದು. ಇಲ್ಲಿ ನೋಡಿ ಇನ್ನೊಂದು ಎಕ್ಸಾಂಪಲ್ ಕೂಡ ಸೇಮ್ ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ. ಅದು ಕೂಡ ನಿಮಗೆ ಕೊಟ್ಟಿದ್ದೀನಿ ಅರ್ಥ ಆಗ್ಲಿ ಅಂತ ಹೇಳಿ. ಸೊ ನೀವು ಇನ್ನೊಂದು ಸತಿನ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ಓಕೆನಾ? ಸೊ ದಿಸ್ ಈಸ್ ಅಗೇನ್ 360 136 ಮತ್ತೆ 260 ಒಂದು ಕೊಟ್ಟಿದ್ದಾರೆ. 136 ಮತ್ತೆ 260. ಸೊ ದಟ್ ಇಸ್ ವಾಟ್ 136 ಗೆ ಅಗೇನ್ ಪ್ರೊಸೀಜರ್ ಪ್ರಕಾರ ಡಿವೈಡ್ ಮಾಡ್ತಾ ಹೋದ್ರೆ 2 ಇಂದ ನೋಡಿ ಇಷ್ಟೆಲ್ಲ ಬರ್ಕೊಳೋ ಬದಲು ನಾವು ಡೈರೆಕ್ಟ್ ಆಗಿ 136 ಅಂತ ಬರ್ಕೊಂಡು 2 6 12 2 8 16. ಸೊ 2 1 2 3 2 4 again 2 17 correct. So this is what we got the value. That's why we got this one as what 2 power 3 actually 2 power 3 into 17 power 1. Similarly 260 ಮಾಡಿದಾಗ ನನಗೆ ಏನು ಸಿಕ್ತದಪ್ಪ ಅಂತಂದ್ರೆ 2 ಸ್ಕ್ವೇರ್ 5 ಪವರ್ ಇಂಟು 13 ಪವರ್ 1. ಸೊ ಲೀಸ್ಟ್ ಪವರ್ ನೋಡಿದಾಗ ಏನಾಯ್ತು ನನಗೆ ವಿ ಗಾಟ್ ದ ವ್ಯಾಲ್ಯೂ ಆಸ್ ದ ಲೀಸ್ಟ್ ಪವರ್ ಯಾವ್ದು ಕನ್ಸಿಡರ್ ಮಾಡ್ತೀರಾ. ಸೊ 2 ಪವರ್ 2 ನ ಅದು ಅಂತ ಕನ್ಸಿಡರ್ ಮಾಡಿದಾಗ ಸೊ ಚೂಸ್ ದ ಲೋಯೆಸ್ಟ್ ಪವರ್ 2 ಪವರ್ 3 ಇಂಟು 136 2 ಪವರ್ 2. ಸೊ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ 2 ಪವರ್ 2 ಬರ್ತಾ ಇದೆ. ದಿಸ್ ಇಸ್ ವಾಟ್ ದ ಕಾಮನ್ ಡಿವೈಸರ್. ಸೊ ಕಾಮನ್ ಡಿವೈಸರ್ ಬಿಟ್ವೀನ್ ದ ಟೂ ನಂಬರ್ಸ್ ಅಂತ ಹೇಳ್ಬೋದು. ಸೊ ಅರ್ಥ ಆಯ್ತು ಅನ್ಕೋತೀನಿ ಯಾವ ರೀತಿಯಾಗಿ ನಾವು GCD ನ ಕಂಡಿದಂತ ಈ ಕ್ಲಾಸ್ ಇಟ್ಕೊಂಡ್ರಿ. ಸೊ ಇನ್ನೊಂದು ಪ್ರಾಬ್ಲಮ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್.